ಅದು ಯಥಾ ರೀತಿ ನಾನು ಏನೋ ಗಡ್ಡೆ ಅನ್ಕೊಂಬಿಟ್ಟೆ. ನಮ್ಮ ಮನೇಲಿ ಯಾರು ಕ್ಯಾನ್ಸಲ್ ಅಂತ ಅಕ್ಕಪಕ್ಕ ಕೂಡ ಗೊತ್ತಿಲ್ಲಲ್ಲ ಮೇಡಮ್ ನನಗೆ. ನಮ್ಗೆ ಅದು ಏನಂತೆ ಗೊತ್ತೇ ಇಲ್ಲ. ಇಲ್ಲ ಆಯ್ತು ಮೇಡಮ್. ಎದಲ್ಲಿ ಯಾರಿಗಿಲ್ಲ ನಮ್ಮ ಮನೇಲಿ. ನನಗೇನು ಭಯ ಅನಿಸಿಲ್ಲ. ಯಾಕಂದ್ರೆ ನಾನು ಯೇಸು ಪ್ರಭು ನಂಬ್ಕೊಂಡಿನಿ ಮೇಡಮ್. ಅದು ಹೆಂಗಾದ್ರೆ ನನಗೆ ಬೇಸ್ ಮಾಡ್ತಾನಂತ ಅದೇ ನನಗೆ ಧೈರ್ಯ ಅಷ್ಟೇ. ಇವು ಚೆನ್ನಾಗಿದ್ದೀನಿ, ಊಟ ಮಾಡ್ತೀನಿ, ಸ್ವಲ್ಪ ಬೇಸ್ ಮನೇಲಿ ಕೆಲಸ ಕೂಡ ಮಾಡ್ಕೊತೀನಿ, ಏನು ಸುಸ್ತು ಅನಿಸೋದಿಲ್ಲ. ನಮಸ್ತೆ ಮೇಡಮ್, ನನ್ನ ಹೆಸರು ತಿಪ್ಪಮ್ಮ. ನಾವು ಸುರಗುಂಪದಿಂದ ಬರ್ತೀವಿ, ಬಳ್ಳಾರಿ ಜಿಲ್ಲಾ ಸುರಗುಂಪ ತಾಲೂಕು. ನಂದು 38. ಅದು ನನಗೆ ಅಸಲು ಗೊತ್ತಾಗಿಲ್ಲ ಮೇಡಮ್. ನಾನು ಹಂಗೆ ಅದು ಏನು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿನಿ, ಗಡ್ಡೆ ಅನ್ಕೊಂಡು ಸುಮ್ಮನೆ ಆಗಿನಿ. ಆಮೇಲೆ ಸ್ನಾನ ಮಾಡೋತ್ತ ನೋಡ್ತಿದ್ದು ಏನೋ ಗಡ್ಡೆ ಅಂತೇಳಿ ನಮ್ಮಮ್ಮಗೆ ಹೇಳಿದೆ. ನಮ್ಮಮ್ಮ ಇದು ಏನು ಗಡ್ಡೆ ಇದು ಅಂತಂದ್ರೆ ನಮ್ಮ ಡಾಕ್ಟರ್ ಹತ್ರ ಹೋದ ಸುರಗುಂಪಲ್ಲಿ. ಅವ್ರು ಏನಂದ್ರಂದ್ರೆ ಅವರು ಬಳ್ಳಾರಿಗೆ ಹೋಗಿ ಚೂಜಿ ಇಂಜೆಕ್ಷನ್ ಮಾಡ್ಕೊಂಬರಮ್ಮ ಹೇಳ್ತೀವಂದ್ರು. ಬಳ್ಳಾರಿಗೆ ಹೋದ್ರೆ ಇದು ಕ್ಯಾನ್ಸಲ್ ಗಡ್ಡೆ ಅಂತ ಹೇಳಿದ್ರು. ಕ್ಯಾನ್ಸಲ್ ಗಡ್ಡೆ ಅಂದ್ರೆ ಮತ್ತೆ ನಮ್ಮ ಅಕ್ಕವ್ರು ಇದ್ದಾರ, ಪದ್ಮಮ್ಮ ಅಕ್ಕವ್ರು ಅಂತ ಸುರಗುಂಪಾಗ. ಅವ್ರು ನಾವು ಚರ್ಚಿಗೆ ಹೋಗ್ತೀವಿ. ಅಕ್ಕ ಇದ್ದು ಹಿಂಗ ಬೆಂಗಳೂರಿಗೆ ಹೋಗೋಣ, ಇದು ಇಲ್ಲಾದ್ರೆ ಬಳ್ಳಾರಾಗ ಚೆನ್ನಾಗಾಗಲ್ಲ ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿವಿ. ಅಲ್ಲೆಲ್ಲ ಆಪರೇಷನ್ ಮಾಡಿದಾರ, ಮತ್ತೆ ಕೀಮೋ ಕೊಟ್ಟಿದಾರ. ಮತ್ತೆ ಅದು ಎಲ್ಲ ಆಪರೇಷನ್ ಆಯ್ತು. ಅವರು ಬರೀ ಕೀಮೋ ಕೊಡ್ತೀವಂದ್ರು. ನಮಗೆ ಕೀಮೋ ಅಂದ್ರೆ ನಾನು ಸ್ವಲ್ಪ ಭಾಳ ಲೀಕ್ ಅದೇನಲ್ಲ, ನಾನು ಬೇಡ ಅಂತೇಳಿ ಅಕ್ಕ ಇದ್ದು ಹಿಂಗ ಅದು ಫೋನಲ್ಲಿ ಬರ್ತಿತ್ತಲ್ಲ, ಸರಿ ಅಂತ ಇಲ್ಲಿ ಅಡ್ರೆಸ್ ಕೊಟ್ಟರೆ ಇಲ್ಲಿ ಬಂದ್ವಿ ಮೇಡಮ್. ಇವಾಗ 45 ದಿನ ಆಗಿತ್ತು ಮೇಡಮು. ಮುಂಚೆಗೆ ನನಗೆ ಊಟ ಚೆನ್ನಾಗಿ ಆಗ್ತಿದ್ದಿಲ್ಲ, ಆರೋಗ್ಯ ಆಗ್ತಿದ್ದಿಲ್ಲ. ಎಲ್ಲ ಒಂಥರ ನನಗೆ ಏನೋ ಒಂಥರ ಸುಸ್ತಾದಂಗೆ ಆಗ್ತಿತ್ತು. ಇಲ್ಲಿ ಬಂದಮೇಲೆ ಇಲ್ಲಿ ನಾನು 45 ದಿನ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಚೆನ್ನಾಗದೀನಿ, ಊಟ ಚೆನ್ನಾಗಿ ಮಾಡ್ತಿದ್ದೀನಿ, ಆಯ್ಸಿಲ್ಲ ಏನಿಲ್ಲ, ಆರಾಮ್ ಅನಿಸ್ತತ್ ನನಗೆ. ಅಸಲು ನನಗೆ ಗೊತ್ತಿಲ್ಲ ಮೇಡಮ್. ನಾವು ಬರೀ ಕೆಲ್ಸಕ್ಕೆ ಹೋಗ್ತೀವಲ್ಲ, ಅದು ಯಥಾ ರೀತಿ ನಾನು ಏನೋ ಗಡ್ಡೆ ಅನ್ಕೊಂಬಿಟ್ಟೆ. ನಮ್ಮ ಮನೇಲಿ ಯಾರು ಕ್ಯಾನ್ಸಲ್ ಅಂತ ಅಕ್ಕಪಕ್ಕ ಕೂಡ ಗೊತ್ತಿಲ್ಲಲ್ಲ ಮೇಡಮ್ ನನಗೆ. ಆಮೇಲೆ ಅಲ್ಲಿ ಬಳ್ಳಾರಿಗೆ ಹೋದ್ಮೇಲೆ ಅದು ಕ್ಯಾನ್ಸಲ್ ಗಡ್ಡೆ ಅಂದಮೇಲೆ ಅವಾಗ ಅಯ್ಯೋ ಅನ್ಕೊಂಡು ನಾನು ಅಷ್ಟೇ ಮೇಡಮ್. ನಾವು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ ಮೇಡಮ್, ಕಳೆಯೋಕ ಎಲ್ಲದಕ್ಕೂ ಹೋಗ್ತೀವಿ. ಮನೇಲಿ ಇರಲ್ಲ ಮೇಡಮ್, ನಾವು ಒಂದಿನ ಮನೇಲಿ ಇರಲ್ಲ, ಕೆಲ್ಸಕ್ಕೆ ಹೋಗ್ತೀವಿ ದಿನ. ಏನೋ ಗಡ್ಡೆ ಅನ್ಕೊಂಡು ನಾನು ಅದು ಕ್ಯಾನ್ಸಲ್ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಕೆಲ್ಸಕ್ಕೆ ಬುತ್ತಿ ಕಟ್ಕೊಂಬುದು ಕೆಲ್ಸಕ್ಕೆ ಹೋಗೋದು, ಬುತ್ತಿ ಕಟ್ಕೊಂಬುದು ಕೆಲ್ಸಕ್ಕೆ ಹೋಗೋದು. ನಮ್ಗೆ ಅದು ಏನಂತೆ ಗೊತ್ತೇ ಇಲ್ಲ. ಇಲ್ಲ ಆಯ್ತು ಮೇಡಮ್. ಎದಲ್ಲಿ ಇದು ಎದೆ ಅನ್ಕೊಂಡು ಅದನ್ನ ಅನ್ಕೊಂಡು ಗಡ್ಡೆ ಇರ್ತತಲ್ಲ ಮೇಡಮ್, ಅದು ಅನ್ಕೊಂಬಿಟ್ಟಿ ನಾನು. ಅದಂತೆ ಗೊತ್ತೇ ಆಗಿಲ್ಲ. ಅದು 1 ತಿಂಗಳಾದ್ಮೇಲೆ ತೋರ್ಸ್ಕೊಂಡು ಮೇಡಮ್, ನನಗೇನು ಅನಿಸಿಲ್ಲ. ಅದು ಏನು ನೋವಿಲ್ಲ ಮೇಡಮ್, ಏನು ನನಗೆ ತೊಂದರೆ ಇಲ್ಲ, ಏನು ಆಯ್ಸಿಲ್ಲ, ಜ್ವರ ಇಲ್ಲ, ನೆಗಡಿಲ್ಲ, ಕೆಮ್ಮಿಲ್ಲ, ಏನೇನಿಲ್ಲ. ಅದು ಗಡ್ಡೆ ಅಂದ್ರೆ ನನಗೆ ಏನು ಭಾಳ ಕೆಲಸ ಮಾಡ್ತಿದ್ದೆ. ಊಟ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ತಿದ್ದೆ ಮೇಡಮ್, ಊಟ ಸರಿ ಮಾಡ್ತಿದ್ದಿಲ್ಲ. ಆಸ್ಪತ್ರೆ ಎದಕ್ಕೆ ಹಿಂಗ ಅಂತೇಳಿ ಹೋದ್ರೆ ಅವಾಗ ನಾನು ಸ್ನಾನ ಮಾಡತ್ತೆ ಇದೇನು ಗಡ್ಡೆ ಕರ್ರ ಕಾಣ್ತದ ಅಂತೇಳಿ ಡಾಕ್ಟರ್ ತಲ್ಲಿ ಹೋದ್ರೆ ಬಳ್ಳಾರಿಗೆ ಹೋಗ್ಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರೆ ಬಳ್ಳಾರಿಗೆ ಹೋಗಿ ಅಲ್ಲಿ ತೋರಿಸಿದ್ರೆ ಹಿಂಗ ಅಂತ ಹೇಳಿದ್ರು. ಅವರು ಆಪ್ರೇಷನ್ ಮಾಡ್ತಂದ್ರು. ಬೇಡ ಸುಮ್ಮನೆ ಯಾಕಂತ ನಮಗೆ ಗೊತ್ತಿದ್ದವರು ಅಲ್ಲಿ ಬೆಂಗಳೂರಿಗೆ ಅಲ್ಲಿ ಮಾಡಿಸಿದ್ರು. ಆಯ್ತು ಮೇಡಮ್. 3 ತಿಂಗಳಾಯ್ತು ಮೇಡಮ್ ನಮಗೆ ಗೊತ್ತಾಗಿ. ಅದು ಎಷ್ಟು ತಿಂಗಳಾಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಕ್ಯಾನ್ಸಲ್ ಗಡ್ಡೆ ಮೈದ ಅಂತ ಹೇಳಿದ್ರು ಮೇಡಮ್. ಏನೋ ನಮ್ಮ ತಾತನವ್ರಿಗೆ ಏನೇನು ಇದ್ರೆ ಇರ್ಬೋದು ಅಂತ ಅನ್ಕೊಂಡಿನಿ ಮೇಡಮ್. ಯಾರಿಗಿಲ್ಲ ನಮ್ಮ ಮನೇಲಿ. ನನಗೇನು ಭಯ ಅನಿಸಿಲ್ಲ. ಯಾಕಂದ್ರೆ ನಾನು ಯೇಸು ಪ್ರಭು ನಂಬ್ಕೊಂಡಿನಿ ಮೇಡಮ್. ಅದು ಹೆಂಗಾದ್ರೆ ನನಗೆ ಬೇಸ್ ಮಾಡ್ತಾನಂತ ಅದೇ ನನಗೆ ಧೈರ್ಯ ಅಷ್ಟೇ. ಅದು ಏನು ಕ್ಲಿಪ್ಗಳು ಇಟ್ಟಿದ್ರು ಮೇಡಮ್, ಹಿಂಗೇನೆ ಬೆನ್ನಿಂದೆ ಆಪ್ರೇಷನ್ ಇನ್ನ ಮಾಡ್ಕಿನ ಮುಂಚೆ ಎಲ್ಲ ಬೆನ್ನಿಗೆಲ್ಲ ಕ್ಲಿಪ್ ಇಟ್ಟು ಎಲ್ಲ ಜಗ್ಗಿ ಮಾಡ್ಯಾರ ಮೇಡಮ್ ಎಲ್ಲ. ಇದು ಮೇಡಮು ಫೋನ್ನಾಗ ಬಿಟ್ಟಿದ್ರಲ್ಲ ಮೇಡಮ್, ಎಷ್ಟೋ ಮಂದಿಗೆ ಬೇಸ್ ಆಗೈತಂತ. ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ಅಲ್ಲಿ ನೋಡ್ಕೊಂಬಂದ್ಬಿಡು, ಅಲ್ಲಿ ಹೋಗ್ಬಿಡು ಅಂತ ಅಂದ್ರು. ಇನ್ನು ಎಲ್ಲ ಬೇರೆ ಕಡೆ ಎಲ್ಲ ಹೇಳಿದ್ರು ಮೇಡಮ್. ಅಲ್ಲಿ ಅಕ್ಕ ಪದ್ಮಮ್ಮ ಹಾಕಿದ್ರೆ ಇಲ್ಲೇ ಹೋಗು ಅಂತ ಹೇಳಿದ್ಲು. ಆಯ್ತು ಮೇಡಮ್ ಅದು ಅವಕ್ಕಿನ ಇವಾಗ ಬೇಯಿಸಿದ್ರಿ ಮೇಡಮ್. ಇವಾಗ ಚೆನ್ನಾಗಿದ್ದೀನಿ, ಊಟ ಮಾಡ್ತೀನಿ, ಸ್ವಲ್ಪ ಬೇಸ್ ಮನೇಲಿ ಕೆಲಸ ಕೂಡ ಮಾಡ್ಕೊಂತೀನಿ, ಏನು ಸುಸ್ತು ಅನಿಸೋದಿಲ್ಲ. ಅನ್ನೆಲ್ಲ ಚೆನ್ನಾಗಿ ಊಟ. ಅವಾಗ ಆರೋಗ್ಯ ಆಗ್ತಿದ್ದಿಲ್ಲ ಮೇಡಮ್. ಇವಾಗ ಚೆನ್ನಾಗಿ ಊಟ ಮಾಡ್ತೀನಿ, ಆರೋಗ್ಯ ಏನು ಮೈ ಕೈ ನೋವಿಲ್ಲ, ಆರಾಮದೀನಿ ಮೇಡಮ್. ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮಮ್ಮ, ನಾವು 5 ಮಂದಿ ಅಕ್ಕ ತಂಗಿಯರು. ಅಣ್ಣ ತಮ್ಮೆಲ್ಲ ಇವಾಗ ಬಂದತ್ತ ತಂಗಿ ಮಗ ಎಲ್ಲಾರು ಬೇಸ್ ನೋಡ್ಕೊಂತ. ನಾನೇನು ಅದು ಮಾಡೋದಿಲ್ಲ. ಆರಾಮದಿಯಮ್ಮ. ಇವಾಗ ಗುಳಿಗೆ ಅವಿಸ್ ನುಂಗಿದ ಮೇಲೆ ಇನ್ನೊಂದ್ಸರಿ ಕ್ಯಾನ್ ಮಾಡ್ಬೇಕಂತ. ಅವಾಗ ನೋಡಿ ನನಗೆಲ್ಲ ಪತ್ತೆ ಹೇಳ್ಯಾರ ಮೇಡಮ್. ಪತ್ತೆ ಮಾಡಕತ್ತೀನಿ, ಅದಕ್ಕೋಸ್ಕರ ಇನ್ನೊಂದ್ಸರಿ ಬಂದಾಗ ನೋಡಿ ನಿಮ್ಗೆ ಪತ್ತೆ ಏನಂತ ಹೇಳ್ತೀನಿ ಅಂತಂದ್ರು. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್.